ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಿಸರ್ವೇಷನ್ ಇನ್ ಇಂಡಿಯಾ ಬಗ್ಗೆ ಮಾಡ್ತಾಯಿದ್ವಿ ಆಯಿತಾ. ಸೊ ನಿಮ್ಮ ಗ್ರೂಪ್ ಎಕ್ಸಾಮ್ಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಆ ವಿಡಿಯೋ ಇದು. ಸೊ ಈ ಕ್ಲಾಸ್ನಲ್ಲಿ ನಾನು ಆದಷ್ಟು ಬರೀ ಪ್ರಿಲಿಮ್ಸ್ ಪಾಯಿಂಟ್ಗೆ ಎಷ್ಟು ಬೇಕು ಅಷ್ಟನ್ನೇ ಹೇಳ್ಕೊಡಿದ್ದೀನಿ, ಸರಿನಾ. ಅಕಸ್ಮಾತ್ ನೀವು ಇನ್ ಡೆಪ್ತ್ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಈ ವಿಡಿಯೋದಲ್ಲಿ ಸಿಗೋಲ್ಲ. ನಾನು ಈ ವಿಡಿಯೋದಲ್ಲಿ ಬರೀ ಪ್ರಿಲಿಮ್ಸ್ ಪಾಯಿಂಟ್ಗೆ ಎಷ್ಟು ಬೇಕೋ ಅಷ್ಟು ಓದೋಣ, ಸರಿನಾ. ಸೊ ಜಾಸ್ತಿ ಓದಿ ನೋಡಿ, ಈಗಾಗಲೇ ಒಂದು ವಾರ ಇದೆ ಆಯಿತಾ. ಸೊ ಇನ್ನೊಂದು ವಾರದಲ್ಲಿ ನೀವು ಇಂಡಿಟೇಲಾಗಿ ಓದ್ಕೊಂಡು ತುಂಬ ಜ್ಞಾಪಕ ಇಟ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಇದು ಒಟ್ಟು 15 ಟಾಪಿಕ್ಸ್ ಇದ್ದಾವೆ ಈ ಥರ, ಸರಿನಾ. ಅಷ್ಟು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ಸೊ ಆದಷ್ಟು ನಾವೇನು ಮಾಡೋಣ, ನಾನೊಂದಷ್ಟು ಕ್ವಶನ್ ಪೇಪರ್ಗಳನ್ನ ನೋಡಿ ಅನಲೈಸ್ ಮಾಡಿ ಎಷ್ಟು ಇಂಪಾರ್ಟೆಂಟ್ ಬೇಕು ಅಷ್ಟನ್ನು ನಾನು ವೆಬ್ಸೈಟಲ್ಲಿ ಹಾಕಿದ್ದೀನಿ. ಈ ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಸರಿನಾ. ಸೊ ಆದಷ್ಟು ನೀವು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಓದಿ. ಅಕಸ್ಮಾತ್ ನೀವು ಗ್ರೂಪ್ ಎಕ್ಸಾಮ್ಗೆ ಪ್ರಿಪೇರ್ ಆಗದೆ ಲಾಸ್ಟ್ ಮಿನಿಟಲ್ಲಿ ಪ್ರಿಪೇರ್ ಆಗ್ತಾಯಿದ್ದೀನಿ ಅಂದಾಗ ನೀವು ಜಸ್ಟ್ ಇಂಪಾರ್ಟೆಂಟ್ ನೋಡಿಕೊಂಡ್ರೆ ಸಾಕು, ಸರಿನಾ. ಓಕೆ, ಮೊದಲನೇದು ರಿಸರ್ವೇಷನ್ ಇನ್ ಇಂಡಿಯಾ. ನಿಮಗೆ ಇಲ್ಲಿ ನಾನು ಈ ವೆಬ್ಸೈಟನ್ನು ಪ್ರಿಲಿಮ್ಸ್ ಪಾಯಿಂಟ್ಸು ಮತ್ತು ಮೇನ್ಸ್ ಪಾಯಿಂಟ್ಸ್ ಎರಡೂ ಹಾಕಿದ್ದೀನಿ, ಸರಿನಾ. ಸೊ ಮೇನ್ಸಲ್ಲಿ ಹೇಗೆ ಬರೀಬೇಕು, ಸೊ ಅಂದರೆ ಹೇಗೆ ಬರೀಬೇಕು ಅಂತಲ್ಲ, ಒಂದು ರೆಫರೆನ್ಸ್ ಅಷ್ಟೇ, ಸರಿನಾ. ಇದಕ್ಕೆ ನಾನು ಇನ್ನೂ ಕನ್ಕ್ಲೂಷನ್ ಪಾಯಿಂಟ್ಸ್ಗಳ ಆ್ಯಡ್ ಮಾಡಿಲ್ಲ ಸರಿಯಾಗಿ. ಸೊ ನಿಮಗೆ ಒಂದು ರೆಫರೆನ್ಸ್ ಸಿಗ್ತದೆ, ಸರಿನಾ. ಓಕೆ, ಶುರು ಮಾಡೋಣ. ಪ್ರಿಲಿಮ್ಸ್ ಪಾಯಿಂಟರ್ಸು ರಿಸರ್ವೇಷನ್ ಇನ್ ಇಂಡಿಯಾ. ಸೊ ಮೊದಲನೇದು ಏನು ಕೇಳ್ಬೋದು ನಿಮಗೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಯಾವುದು ಇದೆ ಅಂತ ಕೇಳ್ತಾರೆ, ಆಯಿತಾ. ಸೊ ನಮ್ಮ ಸಂವಿಧಾನದಲ್ಲಿ ರಿಸರ್ವೇಷನ್ ಬಗ್ಗೆ ಎಲ್ಲಿ ಅಂದರೆ ಯಾವ ಆರ್ಟಿಕಲಲ್ಲಿ ಅದು ಒಂದು ಉಲ್ಲೇಖ ಆಗಿದೆ ಅಂತ ಕೇಳ್ಬೋದು. ಸೊ ನೀವು ಬರೀಬೇಕು ಆಗ ಆರ್ಟಿಕಲ್ 15 ಕ್ಲಾಸ್ 4 ನಿಮಗೆ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್. ನೋಡಿ, ಇಲ್ಲಿ ಪ್ರಾವಿಷನ್ಸ್ ಅಂತ ಕೇಳಿದ್ದೇನೆ ಸರ್, ರಿಸರ್ವೇಷನ್ ಅಂತಿಲ್ವಲ್ಲ ಅಂತಂದರೆ, ಸೊ ಈ ಒಂದು ಸ್ಪೆಷಲ್ ಪ್ರಾವಿಷನ್ಸು ಏನಿದೆ, ಸೊ ಇದು ಕೂಡ ಒಂಥರ ರಿಸರ್ವೇಷನ್ ಥರನೇ. ಹಾಗಾಗಿ ಆರ್ಟಿಕಲ್ 15 ಕ್ಲಾಸ್ 4 ಕೂಡ ನಿಮಗೆ ರಿಸರ್ವೇಷನ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಕೊಳ್ಳುತ್ತೆ. ಸೊ ನೆಕ್ಸ್ಟು ಆರ್ಟಿಕಲ್ 16 ಕ್ಲಾಸ್ 4 ಕೂಡ ರಿಸರ್ವೇಷನ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಅಂತಿದೆ. ಸೊ ನೀವು ಇನ್ಯಾರು ಅಂದರೆ ಫಂಡಮೆಂಟಲ್ ರೈಟ್ಸು ಒಂದು ಕ್ಲಾಸ್ಗಳು ಯಾವುದೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸೊ ಅದರಲ್ಲಿ ನಾನು ಒಂದಷ್ಟು ಹೇಳ್ಕೊಟ್ಟಿದ್ದೀನಿ ಏನೇನು ಅಂತ. ಸೊ ನಿಮಗೆ ಈ ಕ್ಲಾಸ್ 4 ಇದು ನೋಡಿ, ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4. ಸೊ ಸರ್ ಎಲ್ಲಿದೆ ಅಂತ ಕೇಳಿದ್ರೆ, ನಿಮ್ಮ ಲಕ್ಷ್ಮೀಕಾಂತಲ್ಲಿ ಒಂದು ಟೇಬಲ್ ಇದೆ ಸ್ಪೆಷಲಾಗೇ. ಆರ್ಟಿಕಲ್ 15 ಮತ್ತು 16 ಎರಡಕ್ಕೂ ಕೂಡ ಒಂದು ಟೇಬಲ್ ಕೊಟ್ಟಿದ್ದಾನೆ. ಸೊ ನೀವು ಅಷ್ಟು ನೋಡ್ಕೊಂಡ್ರೆ ಸಾಕು. ಸೊ ಈಗ ಸದ್ಯಕ್ಕೆ ನಾವು ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ನೋಡ್ತಾ ಇದ್ದೀವಿ, ಫಂಡಮೆಂಟಲ್ ರೈಟ್ಸ್ ನೋಡ್ತಾ ಇಲ್ಲ, ಆಯಿತಾ. ಸೊ ಡೀಟೇಲ್ ಹೋಗೋದು ಬೇಡ. ಸೊ ಯಾವ ಆರ್ಟಿಕಲ್ ನೋಡೋಣ. ಸೊ 16 ಕ್ಲಾಸ್ 4ಅಲ್ಲಿದೆ. ಓಕೆ, ನೆಕ್ಸ್ಟು ಆರ್ಟಿಕಲ್ 330 ಮತ್ತು 332 ಅಂದರೆ ರಿಸರ್ವೇಷನ್ ಆಫ್ ಸೀಟ್ಸ್ ಫಾರ್ SC ST ಇನ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್, ಅರ್ಥ ಆಯಿತಾ. ಸೊ ನಿಮ್ಮ ಆರ್ಟಿಕಲ್ 330 ಮತ್ತು 332 ಕೂಡ ನಿಮಗೆ ರಿಸರ್ವೇಷನ್ ಸೀಟ್ಸ್ ಫಾರ್ SC ST ಇನ್ ಲೋಕಸಭಾ ಮತ್ತು ಸ್ಟೇಟ್ ಅಸೆಂಬ್ಲೀಸಲ್ಲಿದೆ, ಆಯಿತಾ. ಸೊ ಅಕಸ್ಮಾತ್ ನಿಮಗೆ ಈ ಒಂದು ವೆಬ್ಸೈಟ್ದು ಕನ್ನಡ ಟ್ರಾನ್ಸ್ಲೇಷನ್ ಬೇಕು ಅಂದ್ರೆ ನೋಡ್ರಪ್ಪ, ಇಲ್ಲಿ ಮೇಲ್ಗಡೆ ಹೋಯ್ತು ಅಂದರೆ ನಿಮಗೆ ಟ್ರಾನ್ಸ್ಲೇಟರ್ ಬಟನ್ ಇದೆ, ಸರಿನಾ. ಸೊ ಇಲ್ಲಿ ಹೋಗಿ ನೀವು ಕನ್ನಡ ಅಂತ ಕೊಟ್ಟರೆ ಕಂಪ್ಲೀಟ್ ವೆಬ್ಸೈಟು ಕನ್ನಡಗೆ ಟ್ರಾನ್ಸ್ಲೇಟ್ ಆಗುತ್ತೆ, ಸರಿನಾ. ನೋಡಿ, ಲೇಖನ 15 ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ನಿಬಂಧನೆಗಳು, ಆಯಿತಾ. ನೆಕ್ಸ್ಟು ಹಿಂದುಳಿದ ವರ್ಗಗಳಿಗೆ ಸಾರ್ವಜನಿಕ ಉದ್ಯೋಗದಲ್ಲಿ ಮೀಸಲಾತಿ. 335 ಲೋಕಸಭೆ ಮತ್ತು ರಾಜ್ಯ ಅಸೆಂಬ್ಲಿ ಅಂದರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆಯಿತಾ, ವಿಧಾನಸಭೆ ಅಂತ, ಆಯಿತಾ. ಸೊ ಅಲ್ಲಿ SC STಗಳಿಗೆ ಸೀಟು ಮೀಸಲಾತಿ. ಮತ್ತು ಅನುಚ್ಛೇದ ಅಂದರೂ ಒಂದೇ, ವಿಧಿ ಅಂದರೂ ಒಂದೇ, ಲೇಖನ ಅಂದರೂ ಒಂದೇ, ಸರಿನಾ. ಓಕೆ, ಸೊ ನಿಮ್ಮ ಆರ್ಟಿಕಲ್ 243D ಮತ್ತು 243T ಪಂಚಾಯತ್ ಮತ್ತು ಪುರಸಭೆಗಳಲ್ಲಿ ಮೀಸಲಾತಿ. ಸೊ ಪಂಚಾಯತ್ ರಾಜ್ ಕ್ಲಾಸ್ಗಳಲ್ಲಿ ಹೇಳಿದೆ. 243D ತುಂಬ ಇಂಪಾರ್ಟೆಂಟ್ ರಿಸರ್ವೇಷನ್ ಪಾಯಿಂಟ್ ಅಂತ. ಸೊ ಇಷ್ಟು ಆರ್ಟಿಕಲ್ಸಲ್ಲಿ ನಿಮ್ಮ ಒಂದು ರಿಸರ್ವೇಷನ್ ಆಫ್ ಇಂಡಿಯಾ ಅನ್ನೋ ಒಂದು ಟಾಪಿಕ್ಗೆ ನಮ್ಮ ಸಂವಿಧಾನದಲ್ಲಿ ಲಿಂಕ್ಡ್ ಆಗಿರೋ ಒಂದಷ್ಟು ಆರ್ಟಿಕಲ್ಸ್ಗಳು, ಸರಿನಾ. ಸೊ ನೆಕ್ಸ್ಟ್ ಲ್ಯಾಂಡ್ ಮಾರ್ಕ್ಸ್ ಮತ್ತು ಜಡ್ಜ್ಮೆಂಟ್ಸ್ಗಳು. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗ್ತಿದೆ ನಿಮಗೆ. ನೀವು ಇಂದ್ರಸಾನಿ ಕೇಸ್ ಅಂತ ಕೇಳಿರ್ಬೋದು, ಅಥವಾ ಮಂಡಲ್ ಕೇಸ್ ಅಂತಲೂ ಕರೀತಾರೆ ಇದನ್ನು. ಸೊ ಮಂಡಲ್ ಕಮಿಷನಲ್ಲಿ ಬಂದಂತಹ ಒಂದಷ್ಟು ರಿಸರ್ವೇಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ಕೇಸ್ ಇದಾಗಿದೆ, ಅದೇ ಇಂದ್ರಸಾನಿ ಕೇಸು. ಸೊ ಈ ಒಂದು ಕೇಸ್ನಲ್ಲಿ ಒಟ್ಟು OBCಗೆ 27% ರಿಸರ್ವೇಷನ್ ಕೊಡಬೇಕು ಅಂತ ಬರುತ್ತೆ. ಮತ್ತು ಜೊತೆಗೆ ಇನ್ನೊಂದು ಕ್ರೀಮಿ ಲೇಯರ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಏನಿದು ಕ್ರೀಮಿ ಲೇಯರ್ ಅಂತಂದರೆ 8 ಲಕ್ಷಕ್ಕೆ ಒಂದು ಲೈನ್ ಹಾಕ್ತಾರೆ, ಅಂದರೆ 8 ಲಕ್ಷದ ಮೀರಿದವ್ರನ್ನ ಕ್ರೀಮಿ ಲೇಯರ್ ಅಂತ ಕನ್ಸಿಡರ್ ಮಾಡ್ತಾರೆ, ಆಯಿತಾ. ಸೊ 8 ಲಕ್ಷಕ್ಕೆ ಅಂದರೆ ಆ್ಯನ್ಯುವಲ್ ಇನ್ಕಮ್ಮು 8 ಲಕ್ಷ ಮೀರಬಾರ್ದು. 8 ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಅವ್ರಿಗೆ ರಿಸರ್ವೇಷನ್ ಸಿಗುತ್ತೆ.
ಆಯಿತಾ. ಸೊ 8 ಲಕ್ಷಕ್ಕಿಂತ ಮೀರಿ ಜಾಸ್ತಿ ಇತ್ತು ಅಂತಂದರೆ ಅವ್ರಿಗೆ ರಿಸರ್ವೇಷನ್ ಸಿಗೋದಿಲ್ಲ ಅಂತ ಒಂದು ಈ ಕೇಸಲ್ಲಿ ಬರುತ್ತೆ, ಸರಿನಾ. ಸೊ ನೆಕ್ಸ್ಟು EWS ರಿಸರ್ವೇಷನ್ ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ರಿಸರ್ವೇಷನ್ ಅಂತ. ಸೊ 103ನೇ ತಿದ್ದುಪಡಿ, ಸರಿನಾ. ಸೊ 103ನೇ ತಿದ್ದುಪಡಿ 2019 10% ರಿಸರ್ವೇಷನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಡಬೇಕು ಅಂತ 103ನೇ ತಿದ್ದುಪಡಿ ಹೇಳ್ತದೆ, ಆಯಿತಾ. ಸೊ ಅದು ಬಿಟ್ಟರೆ ಇನ್ನೊಂದು ರಿಸರ್ವೇಷನ್ ಅಂದರೆ 106ನೇ ತಿದ್ದುಪಡಿ ಇದೆ ಅಲ್ವಾ. ಸೊ ವುಮೆನ್ಸ್ಗೆ 33% ರಿಸರ್ವೇಷನ್ ಕೊಡಬೇಕು ಅಂತ ಎಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ. ಸೊ ಇದು ಕೂಡ ಕೇಳ್ಬೋದು ನಿಮಗೆ, ಆಯಿತಾ. ಸೊ ನೆಕ್ಸ್ಟು recent debates on the demand of a caste-based census, okay, changes to the OBC and EWS income limits. ಸೊ ಈ ಒಂದು OBC ಮತ್ತು EWSಗೆ ಒಂದು ಏನದು ಇನ್ಕಮ್ ಲಿಮಿಟ್ ಅಂತ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ 1 ಲಕ್ಷ 2 ಲಕ್ಷ 5 ಲಕ್ಷ ಮಾಡಿ ಆಮೇಲೆ ಕೊನೆಗೆ 8 ಲಕ್ಷಕ್ಕೆ ಇಡ್ತಾರೆ. ಒ ಬಿ ಸಿ ಅವರು 8 ಲಕ್ಷಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅವ್ರಿಗೆ ಈ ರಿಸರ್ವೇಷನ್ನು ಅಂದರೆ ಏನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ರಿಸರ್ವೇಷನ್ ಇದೆ, ಸೊ ಅದು ಕ್ಲೈಮ್ ಆಗೋದಿಲ್ಲ. 8 ಲಕ್ಷಕ್ಕಿಂತ ಕಮ್ಮಿ ಇದ್ದವರು ಮಾತ್ರ ಆಗುತ್ತೆ ಅಂತ ಹೇಳಿದ್ದೆ ಯಾವುದು, ಇಂದ್ರಸಾನಿ ಕೇಸು. ಸೊ ನೀವು ಫಂಡಮೆಂಟಲ್ ರೈಟ್ಸಲ್ಲಿ ಹೋದ್ರೆ ನಿಮಗೆ ಇಂದ್ರಸಾನಿ ಕೇಸ್ ಸಿಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ 10% EWS ಕೋಟಾ ನವಂಬರ್ 2022 ಅಪ್ಹೆಲ್ಡ್ ದ ವ್ಯಾಲಿಡಿಟಿ ಬಟ್ ಎಕ್ಸ್ಕ್ಲೂಡೆಡ್ SC ST OBC ಕ್ಯಾಟಗರಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟು 10% EWS ಕೋಟಾ ಕೊಡಿ ಅಂದ್ಕೊಂಡು ನವಂಬರ್ 22 ಹೇಳಿತಂತೆ, ಬಟ್ ಇದು SC ST OBCನ ಬಿಟ್ಟು ಹೇಳಿತು, ಆಯಿತಾ. ಸೊ ನೆಕ್ಸ್ಟು ಕೀ ರಿಪೋರ್ಟ್ಸು. ಸೊ ಮಂಡಲ್ ಕಮಿಷನು 1980 ಬಂದಂತಹ ಮಂಡಲ್ ಕಮಿಷನು, ಸೊ ಇದು ರೆಕಮೆಂಡ್ ಮಾಡಿದೆ ಆ್ಯಕ್ಚುಲಿ. ಸೊ ಇದು ರೆಕಮೆಂಡೇಷನ್ ಪ್ರಕಾರ ಸುಪ್ರೀಂ ಕೋರ್ಟ್ ಓಕೆ ಅಂತ ಹೇಳಿ ಏನೋ ಹೇಳಿತ್ತು, 27% ಅಲ್ವಾ ರಿಸರ್ವೇಷನ್ನು. ಸೊ ಈ ಒಂದು ಕೇಸ್ನಲ್ಲಿ ಓಕೆ. ಸೊ ಮಂಡಲ್ ಇದರಲ್ಲಿ ರೆಕಮೆಂಡೆಡ್ 27% ರಿಸರ್ವೇಷನ್ ಫಾರ್ OBC. ಸೊ ಮಂಡಲ್ ಕಮಿಷನ್ ಹೇಳಿದ್ದು 27% ರಿಸರ್ವೇಷನ್ OBC ಅವ್ರು ಕೊಡಬೇಕು ಅಂತ. ಸೊ ನೆಕ್ಸ್ಟು ರೋಹಿಣಿ ಕಮಿಷನ್ ಅಂತ ಮಾಡ್ತಾರೆ. ಅಂದರೆ ಮಂಡಲ್ ಕಮಿಷನ್ ಅಂದಮೇಲೆ ರೋಹಿಣಿ ಕಮಿಷನ್ ಅಂತ ಇನ್ನೊಂದು ಥರ ಮಾಡಿ ಇಟ್ ಟಾಸ್ಕ್ಡ್ ವಿತ್ ಕ್ಯಾಟಗರೈಸೇಷನ್ ಆಫ್ OBC ಟು ಎನ್ಶೋರ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲೇನಾಗುತ್ತೆ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲೇ ಇನ್ನೊಂದಷ್ಟು ಸಬ್ ಕ್ಯಾಟಗರೀಸ್ನ ಈ ಒಂದು ರೋಹಿಣಿ ಕಮಿಷನ್ ಯೂಸ್ ಮಾಡಿಕೊಂಡು ಒಂದು ಮಾಡ್ತಾರೆ. ಆದರೆ ರೋಹಿಣಿ ಕಮಿಷನ್ನ ಒಂದು ಫಾರ್ಮ್ ಮಾಡಿ OBCಯಲ್ಲಿ ಅಂದರೆ ಈ ಬ್ಯಾಕ್ವರ್ಡ್ ಕ್ಲಾಸಸ್ ಒಳಗಡೆ ಸಬ್ ಕ್ಯಾಟಗರೀಸ್ನ ಮಾಡಿ. ಯಾಕಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲೂ ಕೂಡ ಅಲ್ಲೂ ಕೂಡ ಅಂದರೆ ಹಣ ಇರೋರು ಇರ್ತಾರೆ, ಹಣ ಇಲ್ದಿರೋರು ಇರ್ತಾರೆ. ಸೊ ಅಲ್ಲಿ ಏನು ಮಾಡಿ ಒಂದಷ್ಟು ಮತ್ತೆ ಅಂದರೆ ಸಬ್ ಕ್ಯಾಟಗರೈಸ್ ಮಾಡಿ. ಅಂದರೆ ಜಾಸ್ತಿ ಹಣ ಇರೋರನ್ನೇ ಒಂದು ಕ್ಯಾಟಗರಿ ಇಡಿ ಮತ್ತು ಕಮ್ಮಿ ಇರೋರನ್ನೇ ಒಂದು ಕಡೆ ಇಡಿ. ಯಾಕೆ ಅಂತಂದರೆ ಈ ಒಂದು ರಿಸರ್ವೇಷನು ಈಕ್ವಿಟಬಲಾಗಿ ಹೋಗಬೇಕು, ಅಂದರೆ ಆ್ಯಕ್ಚುಲಾಗಿ ಯಾರು ತಲುಪಬೇಕು ಅದನ್ನು ಅವ್ರಿಗೆ ತಲುಪಬೇಕು ಅನ್ನೋ ಕಾರಣಕ್ಕೆ ರೋಹಿಣಿ ಕಮಿಷನ್ ಮಾಡ್ತಾರೆ, ಆಯಿತಾ. ಸೊ ಗೊತ್ತಿರಲಿ. ಸೊ ಚಾಲೆಂಜಸ್ಸು ಅದೆಲ್ಲ ಬೇಡ ನಮಗೆ, ಇಷ್ಟು ಓದ್ಕೊಂಡ್ರೆ ಸಾಕು, ಇನ್ನೇನು ಬೇಡ. ನಿಮಗೆ ಕೇಳಬಹುದಾದ ಕ್ವಶನ್ಸ್ಗಳು ಯಾವುದು ಅಂದರೆ ಇದು ಆರ್ಟಿಕಲ್ 15 ಕ್ಲಾಸ್ 4, 16 ಕ್ಲಾಸ್ 4, 333, 32, ಆರ್ಟಿಕಲ್ 243D, 243T ಇದನ್ನು ಕೇಳ್ಬೋದು. ಇಲ್ಲಾಂದರೆ ಇಂದ್ರಸಾನಿ ಕೇಸ್ ಬಗ್ಗೆ ಕೇಳ್ಬೋದು, ಅಥವಾ ಮಂಡಲ್ ಕೇಸ್ ಅಂತಲೂ ಕರೀತಾರೆ ಇದನ್ನು 1992. ಇದ್ರ ಪ್ರಕಾರ OBCಗೆ 27% ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತು. ನೆಕ್ಸ್ಟು 103ನೇ ತಿದ್ದುಪಡಿ 10% ರಿಸರ್ವೇಷನ್ ಫಾರ್ EWS. ಮತ್ತು ಇನ್ನೊಂದೇನು 106ನೇ ತಿದ್ದುಪಡಿ ಅಲ್ವಾ, ಮಹಿಳೆಯರಿಗೆ 33%, ಅಂದರೆ 3 ಜನದಲ್ಲಿ ಒಬ್ಬರಿಗೆ ವುಮೆನ್ಸ್ ಇರಬೇಕು ಅಂದ್ಕೊಂಡು ಹೇಳೋದು ಯಾವುದು ತಿದ್ದುಪಡಿ ಅಂದರೆ 106ನೇ ತಿದ್ದುಪಡಿ ಅಲ್ವಾ. ಸೊ ಅದು ಕೂಡ ಕೇಳ್ಬೋದು ನಿಮಗೆ ಈ ಸತಿ. ಅದು ಬಿಟ್ಟರೆ ರೀಸೆಂಟ್ ಡಿಬೇಟ್ಸು ಬೇಡ ನಮಗೆ. ಅದು ಬಿಟ್ಟರೆ ಕ್ರೀಮಿ ಲೇಯರ್ ಕೇಳ್ತಾನೆ, ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಫಾರ್ ಕ್ರೀಮಿ ಲೇಯರ್ ಅಂತ ಕೇಳ್ತಾನೆ. ಸೊ 8 lakhs, ಆಯಿತಾ, ಆ್ಯನ್ಯುವಲಿ, ಆಯಿತಾ. ಸೊ ಅದು ಬಿಟ್ಟರೆ ಇನ್ನೇನಿಲ್ಲ, ಪ್ರಿಲಿಮ್ಸ್ ಅಂತ ಕ್ವಶನು ಅಂತ ಬರಲ್ಲ, ಜಾಸ್ತಿ ತಲೆಗೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಮೈನ್ಸಲ್ಲಿ ಹೇಗೆ ಬರೀಬೇಕು ಅನ್ನೋದು ಕೂಡ ಕೊಟ್ಟಿದ್ದೀನಿ ಇಲ್ಲಿ, ಆಯಿತಾ. ಸೊ ಇಲ್ಲೂ ಕೂಡ ಇಂಟ್ರೊಡಕ್ಷನ್ ಹಾಕಿದ್ದೀನಿ, ಆಯಿತಾ. ಸೊ ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಆರ್ಟಿಕಲ್ ಹಾಕಿದ್ದೀನಿ, ಆರ್ಟಿಕಲ್ 46 ಏನು ಹೇಳುತ್ತೇಳಿ, ಪ್ರಮೋಷನ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಅದರ್ ವೀಕರ್ ಸೆಕ್ಷನ್. ಇದು ಕೂಡ ನಿಮಗೆ ಏನದು ರಿಸರ್ವೇಷನ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಈ ಆರ್ಟಿಕಲ್ ಕೂಡ ನಾನು ಹಾಕಿದ್ದೇನೆ ಇಲ್ಲಿ, ಇಲ್ಲ ಆರ್ಟಿಕಲ್ 46 ಹಾಕಿಲ್ಲ. ಸೊ ಇದು ಕೂಡ ನಿಮ್ಮ ಆರ್ಟಿಕಲ್ 46 ಬರುತ್ತೆ, ಆರ್ಟಿಕಲ್ 15, 16, 46 ಇದು ಕೂಡ ಬರುತ್ತೆ, ಸರಿನಾ. ಅದು ಬಿಟ್ಟರೆ ನೆಕ್ಸ್ಟ್ ಏನೇನಿದೆ, ಇಂದ್ರಸಾನಿ ಕೇಸು, ಓಕೆ. ಇನ್ನೇನು ಹಾಕಿದ್ದೀನಿ ಇಲ್ಲಿ ಎಕ್ಸ್ಟ್ರಾ, OBC ರಿಸರ್ವೇಷನ್ ಫಾರ್ ನೀಟ್, ಇದು ಕರೆಂಟ್ ಅಫೇರ್ಸ್. ಇದು 2023 ಒಂದಷ್ಟು ಡಿಬೇಟ್ಸ್ಗಳಾಗ್ತಿತ್ತು, OBC ರಿಸರ್ವೇಷನ್ ಇನ್ಕ್ರೀಸ್ ಮಾಡಿ ನೀಟ್ ಎಕ್ಸಾಮ್ಗೆ ಹಂಗೆ ಅಂತ ಹೇಳಿ. ಸೊ ಅದು ಬಿಟ್ಟರೆ ಏನಿಲ್ಲ ಎಕ್ಸ್ಟ್ರಾ, ಅಷ್ಟೇ. ಸೊ ಇಷ್ಟು ನೋಡ್ಕೊಂಡ್ರೆ ಎನ್ನಫ್ ಅಂತ ಅನಿಸುತ್ತೆ. ಯಾಕಂದರೆ ಲಾಸ್ಟ್ ಮಿನಿಟಲ್ಲಿ ನೀವು ಇಷ್ಟನ್ನೇ ನೋಡ್ಕೊಂಡು ಹೋದರೆ ಒಳ್ಳೆಯದು, ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಯಾವ ರೀತಿ ಕ್ವಶನ್ ಕೇಳ್ಬೋದು ಅನ್ನೋದು ಡೌಟ್ ಇರುತ್ತೆ, ಅದು ಕ್ಲಿಯರ್ ಆಗಿರುತ್ತೆ ಅನ್ಕೋತೀನಿ.
ಇನ್ನೂ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಬೇಕು ಅಂತಂದರೆ ನಾನು ಆದಷ್ಟು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಯಾಕಂತಂದರೆ ಲಾಸ್ಟ್ ಮಿನಿಟಲ್ಲಿ ಜಾಸ್ತಿ ಓದೋದು ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ ಅನಿಸ್ದಂಗೆ. ಲಾಸ್ಟ್ ಮಿನಿಟಲ್ಲಿ ಇಷ್ಟು ಓದ್ಕೊಂಡ್ರೆ ಸಾಕು ಅಂತ ನನಗನ್ಸುತ್ತೆ. ಸೊ ಈ ವಿಡಿಯೋ ಹೇಗೆ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋ ಒಂದು ಮಾಡ್ತೀನಿ, ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಈಗ ಇದೇ ರೀತಿ ಇರ್ತಿದೆ. ಜಸ್ಟ್ ಪ್ರಿಲಿಮ್ಸ್ ಪಾಯಿಂಟರ್ಸು ಮತ್ತು ಮೇನ್ಸು, ಆಯಿತಾ? ಪ್ರಿಲಿಮ್ಸ್ ಪಾಯಿಂಟ್ಗೆ ಏನು ಕೇಳ್ಬೋದು ಒಂದು ಎಕ್ಸ್ಪೆಕ್ಟ್ ಮಾಡಿಕೊಂಡು ಒಂದಷ್ಟು ಪಾಯಿಂಟ್ಸ್ಗಳು ಹಾಕಿ ವೆಬ್ಸೈಟಲ್ಲಿ ಹಾಕ್ತೀನಿ, ಸರಿನಾ? ಸೊ ಅಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನು 2-3 ದಿನದಲ್ಲಿ ಎಲ್ಲ 15 ಟಾಪಿಕ್ಕು ಮುಗಿಸ್ಬಿಡ್ತೀನಿ, ಆಯಿತಾ? ಸೊ ಏನು ಹೇಳಬೇಕಾ? ಸೊ ಏನೇನಿಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ